ಟಿವಿ9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಪುರುಷರ ಅಂಡರ್ 19 ಏಕದಿನ ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಟ್ರೋಫಿ ಗೆದ್ದಿದೆ. ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಬೌಲರ್ಗಳ ಬೆವರಿಳಿಸಿದ್ದು ವೈಭವ್ ಸೂರ್ಯವಂಶಿ. ಹೌದು, ನಿರೀಕ್ಷೆಯಂತೆ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ ವೈಭವ್ ಸೂರ್ಯವಂಶಿ ದಾಖಲೆಯ ಶತಕ ಸಿಡಿಸಿ ಇನ್ನೇನು ದ್ವಿಶತಕ ಸಿಡಿಸುವ ಹೊಸ್ತಿಲಲ್ಲಿ ವಿಕೆಟ್ ಕೈ ಚೆಲ್ಲಿದ್ರು. ಅದರ ಹೊರತಾಗಿ ವೈಭವ್ ಸಿಡಿಸಿದ ದಾಖಲೆಯ 175 ರನ್ಗಳು ವಿಶ್ವ ಕ್ರಿಕೆಟ್ ದಿಗ್ಗಜರ ದಾಖಲೆಗಳೆಲ್ಲವನ್ನ ಕೂಡ ಧೂಳಿಪಟ ಮಾಡಿದೆ. ಹಾಗಿದ್ರೆ ವೈಭವ್ ಸೂರ್ಯವಂಶಿಯ ದಾಖಲೆಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ವೈಭವ್ ಸೂರ್ಯವಂಶಿ ಅಂಡರ್ 19 ವಿಶ್ವಕಪ್ ಪ್ಲೇ ಆಫ್ ಪಂದ್ಯದಲ್ಲಿ 150ಕ್ಕೂ ಅಧಿಕ ರನ್ ಬಾರಿಸಿದ ಮೊದಲ ಆಟಗಾರ. 2014ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಿಕೋಲಸ್ ಪೂರನ್ 143 ರನ್ ಹೊಡೆದಿದ್ರು. ಈಗ ವೈಭವ್ ಈ ದಾಖಲೆಯನ್ನ ಮುರಿದಿದ್ದಾರೆ. ಅಂಡರ್ 19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೂರ್ಯವಂಶಿ ಅತ್ಯಧಿಕ ರನ್ ಹೊಡೆದಿದ್ದು 2012ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಭಾರತದವರೇ ಆದ ಉನ್ಮಕ್ತ ಚಂದ್ ಅಜೇಯ 111 ರನ್ ಗಳಿಸಿದ್ರು. ಈ ದಾಖಲೆಯನ್ನು ಇದೀಗ ಸೂರ್ಯವಂಶಿ ಬ್ರೇಕ್ ಮಾಡಿದ್ದಾರೆ. ಇನ್ನು ಸೂರ್ಯವಂಶಿ ಅಂಡರ್ 19 ವಿಶ್ವಕಪ್ನಲ್ಲಿ ಭಾರತದ ಪರ ಸರ್ವಾಧಿಕ ರನ್ ಬಾರಿಸಿದ ಸಾಧನೆ ಮಾಡಿದ್ದಾರೆ. ಇನ್ನು ಈ ಹಿಂದೆ ಅಂದ್ರೆ 2022ರಲ್ಲಿ ಉಗಾಂಡ ಎದುರಿನ ಲೀಗ್ ಪಂದ್ಯದಲ್ಲಿ ರಾಜ್ ಬಾಬಾ ಅಜೇಯ 162 ರನ್ ಗಳಿಸಿದ್ರು. ಹಾಗೆಯೇ ಅಂಡರ್ 19 ಕ್ರಿಕೆಟ್ನಲ್ಲಿ ವೈಭವ್ ಸೂರ್ಯವಂಶಿ ಭಾರತದ ಪರ ಎರಡನೇ ಅತ್ಯಧಿಕ ವೈಯಕ್ತಿಕ ರನ್ ಗಳಿಸಿದ್ದು 2002ರ ಟಾಂಟನ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಂಬಾಟಿ ರಾಯುಡು ಅಜೇಯ 177 ರನ್ ಬಾರಿಸಿದ್ದು ದಾಖಲೆಯಾಗಿದ್ದು ಅವರೇ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿಯು ಅಂಡರ್ 19 ವಿಶ್ವಕಪ್ನಲ್ಲಿ ಶತಕ ಬಾರಿಸಿದ ಅತಿ ಕಿರಿಯ ಆಟಗಾರ. ಸದ್ಯಕ್ಕೆ ದಾಖಲೆ ಬರೆದ ದಿನಕ್ಕೆ ಸೂರ್ಯವಂಶಿ ವಯಸ್ಸು 14 ವರ್ಷ 316 ದಿನ. ಇನ್ನು ಈ ಹಿಂದೆ ಈ ದಾಖಲೆ ಬಾಬರ್ ಅಜಮ್ ಹೆಸರಿನಲ್ಲಿತ್ತು. ಬಾಬರ್ ಅಜಮ್ ಶತಕ ಗಳಿಸಿದಾಗ ಅವರ ವಯಸ್ಸು 15 ವರ್ಷ 92 ದಿನ ಆಗಿತ್ತು. ಇನ್ನು ನಿನ್ನೆ ಸೂರ್ಯವಂಶಿ 55 ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿದ್ದು ಇದು ಅಂಡರ್ 19 ವಿಶ್ವಕಪ್ ಇತಿಹಾಸದಲ್ಲೇ ಎರಡನೇ ಅತಿ ವೇಗದ ಸೆಂಚುರಿಯಾಗಿದೆ. ಇದೇ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾದ ವಿಲ್ ಮಲಜುಕ್ ಜಪಾನ್ ವಿರುದ್ಧದ ಪಂದ್ಯದಲ್ಲಿ 51 ಎಸೆತಗಳಲ್ಲಿ ಶತಕ ಗಳಿಸಿದ್ದು ದಾಖಲೆಯಾಗಿತ್ತು. ಇನ್ನು ಅಂಡರ್ 19 ವಿಶ್ವಕಪ್ನಲ್ಲಿ ಅತಿ ಕಡಿಮೆ ಎಸೆತಗಳಲ್ಲಿ 150 ರನ್ ಗಳಿಸಿದ ದಾಖಲೆಯನ್ನು ಬರೆದಿದ್ದಾರೆ. ಇಂಗ್ಲೆಂಡ್ನ ಬೆನ್ ಮೇಯ್ಸ್ ಸ್ಕಾಟ್ಲೆಂಡ್ ಎದುರಿನ ಪಂದ್ಯದಲ್ಲಿ 98 ಎಸೆತಗಳಲ್ಲಿ 150 ರನ್ ಗಳಿಸಿದ್ರು. ಇನ್ನು ವೈಭವ್ ಸೂರ್ಯವಂಶಿ 71 ಎಸೆತಗಳಲ್ಲಿ 150 ರನ್ ಗಳಿಸಿ ಬೆನ್ ದಾಖಲೆಯನ್ನು ಮುರಿದಿದ್ದಾರೆ. ವೈಭವ್ ಸೂರ್ಯವಂಶಿ ಅಂಡರ್ 19 ಪಂದ್ಯಗಳ 25 ಇನ್ನಿಂಗ್ಸ್ಗಳಲ್ಲಿ 110 ಸಿಕ್ಸರ್ಗಳನ್ನು ಪೂರ್ಣ ಮಾಡಿದ್ದು ನಂತರದ ಸ್ಥಾನದಲ್ಲಿ 25 ಇನ್ನಿಂಗ್ಸ್ಗಳಲ್ಲಿ 55 ಸಿಕ್ಸರ್ ಸಿಡಿಸಿರುವ ಬಾಂಗ್ಲಾದೇಶದ ಜವಾದ್ ಅಬ್ರಾರ್ ಇದ್ದಾರೆ. ಹಾಗೆಯೇ ವೈಭವ್ ಈ ಇನ್ನಿಂಗ್ಸ್ನಲ್ಲಿ 15 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ತಮ್ಮದೇ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಈ ಹಿಂದೆ ಇನ್ನಿಂಗ್ಸ್ನಲ್ಲಿ 14 ಸಿಕ್ಸರ್ಗಳನ್ನು ಸಿಡಿಸಿ ದಾಖಲೆ ಬರೆದಿದ್ರು. ಹಾಗೆಯೇ ಅಂಡರ್ 19 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಅಂದ್ರೆ 30 ಸಿಕ್ಸರ್ ಬಾರಿಸಿದ ದಾಖಲೆಯನ್ನ ಸೂರ್ಯವಂಶಿ ಮಾಡಿದ್ದಾರೆ. ಈ ಮೂಲಕ ಡಿವಾಲ್ಡ್ ಬ್ರೇವಿಸ್ ಮತ್ತು ಫಿನ್ ಅಲೆನ್ ಅವರ 18 ಸಿಕ್ಸರ್ಗಳ ದಾಖಲೆಯನ್ನ ಮುರಿದಿದ್ದಾರೆ. ಹೀಗೆ ದಾಖಲೆಗಳ ಸರದಾರನಾಗಿ ವೈಭವ್ ಸೂರ್ಯವಂಶಿ ಹೊರಹೊಮ್ಮಿದ್ದಾರೆ.